ಆತ್ಮ ಹೀಗೆ ಬಾ. ನಿನ್ನ ಸಂಗಡ ಕೆಲವು ಮುಖ್ಯವಾದ ಮಾತನಾಡಬೇಕಾಗಿರುವುದು. ಪರಮಾತ್ಮ ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಕಾರಣ ಪರಮಾತ್ಮ ಹರೇ ಪಾವನ ನಾಮ ಪಾಮರನೋಳ ಕೃಪಯ ಹೃದಯ ಸ್ವಾಮಿ. ಪರಮಾತ್ಮ ಮರನೋಳ ಕೃಪಯ ಹೃದಯ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಇಳೆಯೋಳು ಜನ್ಮವ ಹರಿಯದೆ ಏನಲೋ ಇಳೆಯೋಳು ಜನ್ಮವ ಹರಿಯದೆ ದೇವಾನೆ ಭಕ್ತ ಪಾಂಡವನೇ ಸ್ವಾಮಿ. ದೇವಾನೆ ಭಕ್ತ ಪಾಂಡವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಶ್ರೀರಮಣಂ ಅಖಿಲ ಗುಣಗಣಂ ವಾರಿನಿಧಿ ಸೋಮಂ ಸಮಸ್ತ ಜಗದಾನ ನೀವಾರಿದ ಭವದಾತ ನೀವಾರಿದ ಭವದಾತ ನಿನಗೆ ನಾ ಸಮನೆ ಕುಲಹೀನನಾದೆನು ದೇವಾ. ಪರಮಾತ್ಮ ಬಳಲಿದೆ ನಯ್ಯ ಸ್ವಾಮಿ ಸೂತನ ಆಧರಿಸಲು ನೀ. ಬಳಲಿದೆ ನಯ್ಯ ಸ್ವಾಮಿ ಸೂತನ ಆಧರಿಸಲು
ಗೋತ್ರ ಇಲ್ಲದ ಮನುಜನ ಪಾಲಿಸಿದೆ. ಕುಲ ಗೋತ್ರ ಇಲ್ಲದ ಮನುಜನ ಪಾಲಿಸಿದೆ. ತ್ರಿಲೋಲನೆ ಅತಿ ಪ್ರೇಮದಿ ಕಾಯೋ ತ್ರಿಲೋಲನೆ ಅತಿ ಪ್ರೇಮದಿ ನೀ ಕಾಯೋ ಪರಮ ಹರೇ ಪಾವನ ನಾಮ. ಪರಮಾತ್ಮ ಮಹಾಮಹಿಮನಾದ ನಾನು ಕುಲಹೀನನಾದ ನನ್ನನ್ನು ಸಭೆಯಿಂದ ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಹಾಗೆ ಹೇಳಬೇಡ. ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವುದೇ? ಕೇಳು, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ. ಆ ಪಾಂಡವರೈವರು ನಿನಗೆ ಸಹೋದರರಾಗಬೇಕು. ಇದು ನಿನಗೆ ತಿಳಿಯದು ಕರ್ಣ, ಇದು ನಿನಗೆ ತಿಳಿಯದು. ದೇವದೇವ, ಏನು ಈ ರೀತಿ ಮಾತನಾಡುತ್ತಿರುವರಿ? ನಾನು ಸೂರ್ಯವಂಶದವನು, ನೀವು ಪಾಂಡವರ ಪಕ್ಷಪಾತಿ. ಅವರನ್ನು ಕಾಪಾಡಕ್ಕೋಸ್ಕರ ನೀವು ಈ ರೀತಿ ಮಾತನಾಡುತ್ತಿರುವರೇ ದೇವ? ಇದನ್ನು ನಾನು ನಂಬಲಾರೆ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ಕುಲಗೋತ್ರಗಳು ನಿನ್ನ ತಾಯಿಯಾದ ಕುಂತಿದೇವಿಯಿಂದಲೇ ತಿಳಿಯುತ್ತದೆ. ದೇವದೇವ, ಹಾಗಾದರೆ ಆ ಭೀಮ ಅರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಈನ ಕುಲದವನು, ಸೂತ ಕುಲದವನೆಂದು ಈಳಾಡಿಸುತ್ತಿರುವರಲ್ಲ, ಅವರಿಗೆ ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದ ದೇವ? ಕರ್ಣ, ನಿನ್ನ ತಾಯಾದ ಕುಂತಿದೇವಿಯು ಆ ಪಾಂಡವರಿಗೂ ತಿಳಿಯದು. ಕೇಳು, ಚಂದ್ರಾಬ್ದಿ ಕುಲವಂತನೇ ನೀತನೇ ಪಾಂಡವರಾಯ. ಚಂದ್ರಾಬ್ದಿ ಕುಲವಂತನೇ ನೀತನೇ ಪಾಂಡವರಾಯ. ಕರ್ಣ ಸೂರ್ಯ
ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರ ಮುನಿಗಳ ಸೇವೆಯನ್ನು ಮಾಡುತ್ತಿದ್ದಳಂತೆ. ನಿನ್ನ ತಾಯಿಯಾದ ಕುಂತಿದೇವಿಯ ಸೇವೆಯನ್ನು ಕಂಡು ಆ ದೂರ್ವಾಸರು 5 ಮಂತ್ರೋಪದೇಶಗಳನ್ನು ನೀಡಿದ್ದರಂತೆ. ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಮೊದಲನೆಯ 1ನೇ ಸೂರ್ಯ ಮಂತ್ರವನ್ನು ಜಪಿಸಿದಳಂತೆ. ಆಗ ಸೂರ್ಯದೇವನು ನಿನ್ನನ್ನು ಕುಂತಿಗೆ ಕರುಣಿಸಿದನಂತೆ. ಆಗ ಲೋಕೋ ಪಾವಕಿಗೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ಕುಂತಿದೇವಿಯು ತೇಲಿಬಿಟ್ಟಳು. ಆಗ ಸೂತರು ನಿನ್ನನ್ನು ಕರೆದೊಯ್ದು ಸಲಹಿದರಂತೆ. ಆಗ ನಿನ್ನನ್ನು ಎಲ್ಲರೂ ಸೂತ ಸೂತ ಎಂದರು ಕರೆಯುತ್ತಿದ್ದರು. ಆದರೆ ನೀನು ಸೂತನಲ್ಲ ಕಾರಣ ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ. ಕಾರಣ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಕೃಷ್ಣ ಕೃಷ್ಣ ಆ ಕರ್ಣನಾರು ಎಂದು ಕೇಳುತ್ತಿದ್ದಳು. ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬರುವಳು. ಆಕೆಯ ಮನಸ್ಸನ್ನು ಸಂತೋಷಪಡಿಸು ಕರ್ಣ, ಸಂತೋಷಪಡಿಸು. ಪರಮಾತ್ಮ ಧನ್ಯನಾದನು. ಧನ್ಯನಾದೆ ನಾನೀಗದೇವಾ ಪರಮಾತ್ಮ ಕರ್ಣ ಧನ್ಯನಾದೆ ನಾನೀಗದೇವಾ ಕಮಲವ ಅನುದಿನ ನಿಮ್ಮನ್ನು ನೆಂಬಿದೆ, ಅನುದಿನ ನೆಂಬಿದೆ. ಧನ್ಯನಾದೆ ನಾನೀಗ ದೇವ ಮಹಾನುಭಾವ. ನಿಗಮಕ್ಕೆ ಸಿಲೋಕದ ಅಗಲಿತ ಮೈಮಾನೆ, ನಿಗಮಕ್ಕೆ ಸಿಲೋಕದ ಅಗಲಿತ ಮೈಮಾನೆ, ಜಗದೋ ಧಾರಣೆ ನಿನ್ನೆಯ ಒಗಲಾರೆಂದಿಗುವುದು. ಜಗದೋದಾರನೆ ನಿನ್ನ ಮೈಮೆಯ ಒಗಲಾರೆಂದಿಗುವುದು. ಧನ್ಯನಾದೆ ನಾನೀಗ ದೇವ ಮಹಾನುಭಾವ. ಪರಮಾತ್ಮ ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿದ ನಿನಗೆ ಇಗೋ ಅನಂತ ನಮಸ್ಕಾರಗಳು. ಹೋಗಿ ಬಾ ಪರಮಾತ್ಮ. ಕುಂತಿದೇವಿಯು ತಲೆ ಬರುತ್ತಿರುವುದು, ಆಕೆಯ ಮನಸ್ಸನ್ನು ಸಂತೋಷಪಡಿಸು. ನಾನಿನ್ನು ಹೋಗಿ ಬರುವೆನು. ಹೋಗಿ ಬಾ ಪರಮಾತ್ಮ. ಅದು ಪರಮಾತ್ಮನು ಹೇಳಿದಂತೆ ನನ್ನ ತಾಯಿಯಾದ ಕುಂತಿದೇವಿಯು ತಲೆ ಬರುತ್ತಿರುವಳು. கொலலே பாண்டு குமாரரம் துரதள் தம்மந்திரம் நாம் கொலலே ஐயோ கொலதாம் பித்தொಡೆ ಕೌರವೇಂದ್ರ ಕೊಲದಾಂಬಿಧಡೆ ಕೌರವೇಂದ್ರ ಇಳೆಯಳ್ ಸಿರಿ ಸಂಪತ್ತಿನಿ ಬಾಳ್ವನೆ
ಏ ಅಯ್ಯೋ ಚಲದಿನ್ ಪಾರ್ಥನರುಂಡವಂ ತರಿದೋ ಚಲದಿನ್ ಪಾರ್ಥನರುಂಡವಂ ತರಿದೋ ಮತ್ತೊಮಿಗೆ ಆನಂದವಂ ಸಲ್ಲಿಸಕ್ಕಾಗದೆ ಮತ್ತ ಸ್ವಾಮಿಗೆ ಆನಂದವ ಸಲ್ಲಿಸದಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ಸಾಯಲೇ ಹಾಗೋ ನನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ತಲೆ ಬರಿತಿರುಳು. ನಾನು ಸ್ವಲ್ಪ ಮರೆಯಾಗುವೆನು. ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ನನ್ನ ಕುಮಾರನ ಕಾರಣರಾದ ಇಲ್ಲಿಯೇ ಇರಬಹುದೇ? ಓ, ಅದು ಯಾರೋ ಬರುತ್ತಿರಲು ಆತನೇ ನನ್ನ ಕುಮಾರನಿರಬಹುದು. ಅಮ್ಮ, ನಮಸ್ಕರಿಸುವೆನು ತಾಯಿ, ನಮಸ್ಕರಿಸುವೆನು. ಕುಮಾರ, ಕೀರ್ತಿಶಾಲಿಯಾದ ಕಂದ. ಅಮ್ಮ, ಅಮ್ಮ ಜನನಿ ಮಾತೆ. ಅಮ್ಮ ಕುಮಾರ, ನಾನು ಜನಿಸಿದ ಕೂಡಲೇ ಅಮ್ಮ, ನಾನು ಜನಿಸಿದ ಕೂಡಲೇ ಗಂಗೆಯೊಳ್ಳೆ ಬಿಡ್ಡೆಯು ತಾಯಿ. ಅಮ್ಮ, ಗಂಗೆಯೊಳ್ಳೆ ಬಿಡ್ಡೆಯು ತಾಯಿ. ಅಮ್ಮ, ತಾಯೇ ಜನನೇ. ಅಮ್ಮ, ಅಪರಾಧವ ನಾ ಮಾಡಿದೆ ನಮ್ಮ ಏನಪರಾಧವ ನಾ ಮಾಡಿದೆ ನಮ್ಮ ಪಾಪಿಯೇ ಎದೆಗೆ ಜನ್ಮವ ನೀಡಿದೆ. ಪಾಪಿಯ ಎನಗೆ ಜನ್ಮವ ನೀಡಿದೆ. ಅಮ್ಮ, ನಾನು ಜನಿಸಿದ ಬಿಟ್ಟೆಯು ತಾಯಿ. ಅಮ್ಮ, ತಾಯೇ
ಅಮ್ಮನ ಋಣವ ತೀರಿಸಲೀಗ ಹಾವಿದೆ ನಮ್ಮನ್ನು ಜೊತೆಗೂಡಿಸಿದನು. ಅಮ್ಮ ಹಾವಿದೆ ಕುಮಾರ ಗಂಗೆಯೊಳೆ ಅಮ್ಮ ತಾಯೇ ಎನ್ನಗೆ ಅಮ್ಮ 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 ನಾನು ಹುಟ್ಟಿದ ಕೂಡಲೇ ಆ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವು ಏನು ತಾಯಿ? ನಾನು ಮಾಡಿದ ಅಪರಾಧ ಅಮ್ಮ. ಕಾಡಲಿರುವ ಕುರುಬರುಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಬಹುಮತದಿಂದ ಸಾಕಿ ಸಲಗಿದವು. ಇದರಲ್ಲಿ ಹೀಗಿರುವಾಗ ಎಲ್ಲರೂ ನನ್ನನ್ನು ನೋಡಿ ಈನ ಕುಲದವನು ಸೂತ ಕುಲದವನು ಎಂದು ಹೀಳಾಡಿಸುತ್ತಿರುವರಲ್ಲವೇ ತಾಯಿ? ಅದೆಲ್ಲವನ್ನು ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕೆ ತಾಯಿ ಸುಮ್ಮನಾದೆ? ಏಕಮ್ಮ ಸುಮ್ಮನಾದೆ? ಅಮ್ಮ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಫಲಳು. ನಿನ್ನನ್ನು ನಾನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು ತಾಯಿ, ನಾನು ಪರಮ ಪಾಪಿ ಆಗುವೆನು. ಎಷ್ಟು ವರ್ಷಗಳ ಮೇಲಾದರೂ ಮಗನೆಂಬ ನೆನಪು ಬತ್ತಲಮ್ಮ. ಕರುಣ ತೋರಿದೆಯಲ್ಲ ತಾಯಿ, ಕರುಣ ತೋರಿದೆಯಲ್ಲಮ್ಮ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ಅಮ್ಮ? ನಾನು ಹೇಗೆ ತೀರಿಸಲಿ ತಾಯಿ? ಅಮ್ಮ, ಕಂದ
ಮಗನೇ. ಮೊದಲೇ ನಂದು ಹೋದ ಈ ನನ್ನ ಹೃದಯಕ್ಕೆ ನಿನ್ನ ಮಾತುಗಳು ಶೂಲದಂತೆ ಹಿರಿತಿರುವುದು. ಅಮ್ಮ, ಬಾಲ್ಯದಲ್ಲಿ ನಾನು ಮಾಡಿದ ಒಂದು ಸಣ್ಣ ತಪ್ಪಿಗಾಗಿ ಈ ನದಿಷ್ಟು ನೊಂದೆಯೋ ಬೆಂದೆಯೋ ಈ ಜನರು ನಿನ್ನ ಸೋತ ಎಂದು ಅದೆಷ್ಟು ಅವೇಳನ ಮಾಡಿದರು. ಇದಕ್ಕೆಲ್ಲ ಈ ಪಾಪಿ ತಾಯಿಯಾದ ನಾನೇ ಕಾರಣನು. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು ಕುಮಾರ. ಅಮ್ಮ, ನೀನು ಈ ರೀತಿ ಮಾತನಾಡೋದು ಬಾಲಕನಾದ ನನಗೆ ಸೇಸ್ಕರಲ್ಲವೇ ತಾಯಿ? ನಾನು ಅಥ ಭಾಗ್ಯ. ನನ್ನ ಕರ್ಮಕ್ಕೆ ನೀ ಏನು ಮಾಡುತ್ತೀಯ ತಾಯಿ? ನೀ ಏನು ಮಾಡ್ತೀಯ? ನಿನ್ನ ಪಾದ ಸೇವೆ ಮಾಡಿಕೊಂಡಿರುವರು ಆ ಪಾಂಡವರಲ್ಲವೇ ಕೃತಿಕ ಶಾಲಿಗಳು. ಈ ಪಾಪಿಗೆ ಅಂತ ಪುಣ್ಯ ಎಲ್ಲಿಂದ ಬರಬೇಕು ತಾಯಿ? ಎಲ್ಲಿಂದ ಬರಬೇಕಮ್ಮ? ಹೋಗಲಿ ಬಿಡು ಕುಮಾರ, ಆಗಿದ್ದು ಆಗಿ ಹೋಯಿತು. ಈಗಲಾದ್ರೂ ನಿನ್ನ ಸಹೋದರನೇ ಕೂಡಿ ಮಾಡು, ಸೌಭಾತ್ರ ದಾನ ಮಾಡು ಕಂದ. ಜನನಿ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಹೇಳು, ನಾನು ನಡೆಸಿಕೊಡುವೆನು ತಾಯಿ. ಹಾಗೆಲ್ಲ ಮಗನೇ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ಅವರಲ್ಲಿ ವೈರವನ್ನು ಕಳೆ, ಅವರನ್ನು ಉಳಿಸು ಕಾರಣ, ಅವರನ್ನು ಉಳಿಸು ಮಗನೇ. ಅಮ್ಮ, ನೀನು ಹೀರೋ ಮಾತೆ, ಈ ರೀತಿ ಮಾತನಾಡಬಾರದು ತಾಯಿ. ಪುರದಾತನು ನನ್ನನ್ನು ನಂಬಿರುವಾಗ ಈ ಯುದ್ಧವನ್ನು ಹೂಡಿ ಇಂಥ ಸನ್ನಿವೇಶದಲ್ಲಿ ಅವನನ್ನು ತೊರೆಯದೆ ಧರ್ಮದ ತಾಯಿ. ಕೊಲಪಾತಕ್ಕಿಂತ ಕಡಿಮೆ ಇಲ್ಲ ಅದಲ್ಲಮ್ಮ. ತಂದೆ ತಾತಂದಿರು ಅಪಮಾನಕ್ಕೆ ತಪ್ಪಿಸಲಿ ಅಮ್ಮ. ಮೊಮ್ಮಕ್ಕಳು ತಾತಂದಿರು ನಮ್ಮನ್ನು ಶ್ರಮಿಸಿದರೆ ಅಪಮಾನಕ್ಕೆ ಸಹಿಸಲಿ ತಾಯಿ. ಈ ಸನ್ನಿವೇಶದಲ್ಲಿ ಹಿತಬೋಧನೆ ಮಾಡಬಹುದಮ್ಮ. ನಿಜ ಕುಮಾರ, ನಿನ್ನ ಮಾತು ನಿಶ್ಚಯ. ಆದರೆ ಪಾಂಡವರು ನಿನ್ನ ಒಡ ಹುಟ್ಟಿದ ಸಹೋದರರಲ್ಲವೇ? ಅವರ ಯೋಗಕ್ಷೇಮ ಹಾರೈಸುವುದು ಅಣ್ಣನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನೋಡಿ ನಾ ಸಂತೋಷ ಪಡಬಾರದೆ ಕಂದ. ಅಮ್ಮ, ಇಲ್ಲಿವರೆಗೂ ಆ ಪಾಂಡವರ ಬಾಂಧವ್ಯ ನನಗಿರಲಿಲ್ಲ ತಾಯಿ. ನನ್ನ ತಪ್ಪೆ ಅಮ್ಮ. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳಿರುವಾಗ ಅವರ ಪ್ರಾಣಕ್ಕೆ ಬಯಲಿಂದ ಬತ್ತು ತಾಯಿ. ನಿನ್ನ ಯತೆಯನ್ನು ಬಿಡು. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ವೈರತ್ವವನ್ನು ಸಾಧಿಸುತ್ತಿರುವಾಗ ಚಿಂತಿಸದೆ ಮತ್ತೇನು ಮಾಡಲಿಕ್ಕಂತ. ಹೋಗಲಿ ಬಿಡು, ಯುದ್ಧದಲ್ಲಾದ್ರೂ ಪರಾನ್ಮುಖನಾಗು ಮಗನೇ. ಅಮ್ಮ, ಹೃದಯಾಗ್ನಿ ದಗಿಸುತ್ತಿದೆ ಅಮ್ಮ, ಮನಸ್ಸು ಚೂರಾಗಿದೆ ಅಮ್ಮ. ಅಮ್ಮ ಕುಮಾರ, ಹೃದಯಾಗ್ನಿ ದಗಿಸುತ್ತಿದೆ ಅಮ್ಮ, ಮನಸ್ಸು ಚೂರಾಗಿದೆ ಅಮ್ಮ. ಕೂಗಲು ಉಸಿರಿಲ್ಲವಮ್ಮ, ಕುಮಾರ, ಅಳಲು ಧ್ವನಿಯಿಲ್ಲವಮ್ಮ. ಅಮ್ಮ, ಮನಸ್ಸು ಚೂರಾಗಿದೆ ಅಮ್ಮ. ಕರ್ಣ, ಕಾಡಂದ್ರ ಕಾರದಲ್ಲಿ ನಾನೊಂದು ಬೆಂದೆನು, ಕಾಡಂದ್ರ ಕಾರದಲ್ಲಿ ನಾನೊಂದು ಬೆಂದೆನು, ಮನಸ್ಸಾಗಿಯಲ್ಲಿದೆ ಅಮ್ಮ. ಕಾಡಂತ್ರ ಕಾರದಲ್ಲಿ ನಾನೊಂದು ಬೆಂದೆನು, ಮನಸ್ಸಾಗಿಯಲ್ಲಿದೆ ಅಮ್ಮ. ಇನ್ನೊಂದು ಜನ್ಮದಲ್ಲೊಂದು ಹುಟ್ಟಿ ಬಂದರೆ ನಿನ್ನ ಸೇವೆ ಮಾಡುವೆ ನಮ್ಮ. ಕುಮಾರ, ಇನ್ನೊಂದು ಸೇವೆ ಹುಟ್ಟಿ ಬಂದರೆ ನಿನ್ನ ಪಾದ ಸೇವೆ ಮಾಡುವೆ ನಮ್ಮ. ಹೃದಯ ಬೆದಗಿಸಿದೆ ಅಮ್ಮ, ಮನಸ್ಸು ಚೂರಾಗಿದೆ ಅಮ್ಮ, ಮನಸ್ಸು ಚೂರಾಗಿದೆ ಅಮ್ಮ, ಮನಸ್ಸು ಚೂರಾಗಿದೆ ಅಮ್ಮ. ಅಮ್ಮ, ಈ
ಕರ್ಣನು ಅಂತ ನೀಚನಲ್ಲ. ಪೌರುಷ ಇರುವವರೆಗೂ ಯುದ್ಧವನ್ನು ಮಾಡಿ ಆ ನನ್ನ ಸ್ವಾಮಿಗಾಗಿ ಮಡಿವೇನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ನನ್ನನ್ನೇ ನಂಬಿ ರಾಜಸ್ತಂಭವನ್ನು ಹೂಡಿರುವಾಗ ಈ ಯುದ್ಧದಲ್ಲಿ ಇಂಥ ಸಂಬಂಧಗಳನ್ನು ಸಲ್ಪಿಕೊಂಡು ಅವನನ್ನು ತೊರೆಯೋದು ಧರ್ಮವೇ ತಾಯಿ. ಸರ್ವತಃ ಆಗಲಾರದು ತಾಯಿ, ಸರ್ವತಃ ಆಗಲಾರದು. ನಾನು ಪರಮ ಮುಖಲಾಗಾರರೆ ಪರಮ ಮುಖ. ಹೋಗಲಿ ಬಿಡು ಕುಮಾರ. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದ್ರೂ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸು ಕರ್ಣ, ಅವರನ್ನು ಉಳಿಸು ಮಗನೇ. ಅಮ್ಮ, ಯಾರನ್ನಾದರೂ ಉಳಿಸುವೆನು, ಆ ಅರ್ಜುನನ್ನು ಮಾತ್ರ ಉಳಿಸಲಾಗ. ಅಮ್ಮ, ಆ ಅರ್ಜುನೊಡನೆ ಯುದ್ಧವನ್ನು ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ, ಆ ಕೌರವೇಶ್ವರ ನೋಡಿ ನನ್ನ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ, ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳ ಉಂಟು. ಅರ್ಜುನನಿಂದ ನಾನೇ ಮೃತಪಟ್ಟರು ಸರಿ, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿಮಗೆ 5 ಮಂದಿ ಉಳಿಯವರೇ ಉಳಿಯುವುದು ತಾಯಿ. ಇನ್ನ ಯತೇನು ಬಿಡು. ಅರ್ಜುನ ಮೇಲೆ ನಿನಗೆ ಕೈಯ ಇಷ್ಟೊಂದು ದ್ವೇಷ. ಹೋಗಲಿ ಬಿಡು. ನಾನು ನಿನಗೆ ಹೆಚ್ಚಿಗೆ ನೀಡಿ ನಿನಗೆ ತೊಂದರೆಯನ್ನು ಕೊಡಲಾರೆನು. ಆಯುಷ್ಯದವರು ಎಲ್ಲಿಯಾದರೂ ಬದುಕುಳಿಯುವರು. ಅದೇ ಎತ್ತ ತಾಯಿಗೆ ಸಂತೋಷ. ಕರ್ಣ, ಕಡೆದಾಗಿ ನನ್ನದೊಂದು ಮಾತನಾದರೂ ನಡೆಸಿಕೊಡುವೆ ಮಗನೇ. ಅಮ್ಮ, ಅದೇನು ತಿಳಿಸು ತಾಯಿ. ಸತ್ಯವಾಗಿ ನಡೆಸಿಕೊಡುವೆ ಮಗನೇ. ಅಮ್ಮ, ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ದೂಷಿಸಿದೆಯಾ ತಾಯಿ? ಕೇಳು. ದೊಡ್ಡ ಮಾನವ ತೊಡದಿರ ರಣದಿ ಕಟ್ಟ ಕಡೆ ತನಕ ಕರಮುಗಿದ ಮೇಡವೆ ಮನ್ನಿಸು ಮಾತೆ ನೀಲ ಪ್ರಾಣ ಪದಕ. ದೊಡ್ಡ ಮಾನವ ತೊಡದಿರ ರಣದಿ ಕಟ್ಟ ಕಡೆ ತನಕ ಕರಮುಗಿದ ಮೇಡವೆ ಮನ್ನಿಸು ಮಾತೆ ನೀಲ ಪ್ರಾಣ ಪದಕ. ಸಹಜಾತೆಯ ನಾಳಿನ ಯುದ್ಧದಲ್ಲಿ ನೀನು ದೊಡ್ಡ ಬಾಳವನ್ನು ಪುನಃ ತೊಡಬೇಡಕಂದ. ಅಮ್ಮ, ನುಡಿದುದಂ ನಡೆಸಲಾರದೆ ಕಡುಕೂಳನೆ ಈ ಕರ್ಣ ಕೇಳ್ಸೂರ್ಯತನು ಜನನಂ. ಅಮ್ಮ, ಬಿಡು ಬಿಡು ಚಿಂತೆಯ ಮಾತೆಯೇ. ಬಿಡು ಬಿಡು ಚಿಂತೆಯ ಮಾತೆಯೇ. ನಡೆಸುವೆ ಧರ್ಮ ಜನಾಣಿ ಮತ್ಪಿತನಾಣಿ ಜನನೀ. ಅಮ್ಮ, ಅಂಬ, ಇದೇನು ತಿಳಿಸು ತಾಯಿ. ಅಮ್ಮ, ಶ್ರೀಕೃಷ್ಣನ ಕುಡುಪಾಯವು ದೊರೆಸಿತು. ಈ ಯುದ್ಧದಲ್ಲಿ ನನಗೆ ಜಯವಿಲ್ಲ. ಇನ್ನು ಸಂತೋಷವಿದ್ದಂತೆ ಆಗಲಿ. ಹೋಗಿ ಬಾ ತಾಯಿ.
ದುರ್ಯೋಧನ ಈಗಲೇ ಗೆಲ್ತಿದ್ದ. ಅಮ್ಮ ಹೀಗೆ ಬಾ. ಹೇಳು ಕಂದ. ಅಮ್ಮ ಅಮ್ಮ ಈ ಯುದ್ಧವು ಮುಗಿಯುವವರೆಗೂ ಕರ್ಣನು ನನ್ನ ಮಗನೆಂದು ಯಾರಿಗೂ ತಿಳಿಸಬಾರದು ತಾಯಿ. ಹಾಗೇನಾದರೂ ಈ ಯುದ್ಧದಲ್ಲಿ ಮಡಿದರೆ ಕರ್ಣ, ಆ ಸತ್ಯಸಂಧನಾದ ಧರ್ಮರಾಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯೆಯನ್ನು ಮಾಡಬೇಕೆಂದು ನಾನು ಬೇಡಿಕೊಳ್ಳುವೆನಮ್ಮ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸರಿ ಸುಖಿಯಾಗಿಯರೆ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸರಿ ಸುಖಿಯಾಗಿಯರೆ. ಮಾಗವಿದರು ಸರಿ, ಮಾಗವಿದರು ಸರಿ. ಮಾಗವಿದರು ಸರಿ, ಮಾಗವಿದರು ಸರಿ. ಅವನಾಡಿಸಿದಂತೆ ಆಡಲೇಬೇಕು. ಅವನಾಡಿಸಿದಂತೆ ಆಡಲೇಬೇಕು. ಆಡಿಸಿದೆ ನಮ್ಮ ನೋಡಿಸಲೇಬೇಕು. ಆಡಿಸಿದೆ ನಮ್ಮ ನೋಡಿಸಲೇಬೇಕು. ಅರಿತವರ ವಿಧಿನಿಂದಲೀಲೆ ಬಲ್ಲವರಾರಿಯರೋ ದೇವ, ತಿಳಿಯದರಾರಿವರೋ ದೇವ. ಅರಿತವರ ಅಮ್ಮ ಇಂತಹ ಸಂಕಷ್ಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಸರ್ವನಾಶವಾಗಿ ಹೋಗಲಿ. ಕಂದ, ಮತ್ತೊಮ್ಮೆ ನಿನ್ನ ಮುಖವನ್ನು ನೋಡಲು ನಿನ್ನ ಬಳಿ ನಾನು ಬರುವನೋ ಇಲ್ಲೋ ಅದೇ ನನಗೆ ತಿಳಿಯದು ಕಂದ, ನನಗೆ ತಿಳಿಯದು. ಈ ನಿನ್ನ ತಾಯಿಯನ್ನು ಕ್ಷಮಿಸು ಮಗನೇ, ಕ್ಷಮಿಸು ಕರ್ಣ. ಹೋಗಿ ಬಮ್ಮ. ಮಗನೇ ನಿನ್ನ ಮಗನೇ ನಿನ್ನ ಮಗನು ಯುಗದಿ ಕಾಣಲಾಗದೆ ಎಂದು. ಮಗನೇ ನಿನ್ನ ಮಗನು ಯುಗದಿ ಕಾಣಲಾಗದೆ ಎಂದು. ಬಗೆ ಬಗೆಗಳು ನನ್ನ ಕಣ್ಣೀರ ಕರಿವೆ. ಬಗೆ ಬಗೆಗಳು ನಂದು ಕಣ್ಣೀರ ಕರಿವೆ. ಮಗನೇ ಕಂದ, ಹೋಗಿ ಬರುವೆನೋ ಕಂದ, ಹೋಗಿ ಬರುವೆನೋ ಕುಮಾರ. ಕೆಟ್ಟೆ ಕೆಟ್ಟೆ. ಇಂದ್ರನು ನನ್ನ ಕವಚವನ್ನು ಅಪಹರಿಸಿದನು. ವಿದುರನು ಸಭೆಯಲ್ಲಿ ತನ್ನ ಬಿಲ್ಲನ್ನು ಮುರಿದು ಬಿಸಾಡಿ ಹೋದೆನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ
ನನ್ನ ಹೃದಯದಲ್ಲಿರುವ ಸೈರ್ಯವನ್ನೇ ಕಿತ್ತಿಕೊಂಡೆನು. ಈಗ ಎತ್ತ ತಾಯಿ ನನ್ನ ಬಳಿಗೆ ಬಂದು ದೊಡ್ಡ ಬಾಳವನ್ನು ತೊಡುವ ಬೇಡವೆಂದು ವಾಗ್ದಾನ ಕೊಟ್ಟಿರೋಳು. ಆಗಲಿ ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷ ಇರುವವರೆಗೂ ಯುದ್ಧವನ್ನು ಮಾಡಿ ಆ ನನ್ನ ಸ್ವಾಮಿಗಾಗಿ ಮಡುವೆನು. ಉಳಿದಿದ್ದು ದೈವ ವಿಚಾರ. ದುರದಳ್ ದುರ್ಜಟಿಯ ದರ್ಪದಿ ಮುರಿಯುವ ಸೌರ ಪ್ರತಾಪಂಗಳೇ ಕೀಳ್ಗೈ ವೈಭವದಿನ್ ಮಹೇಂದ್ರ ಪದಾದಿಗಳ್ ದುರದಳ್ ಗುಣಗಳ ಪ್ರತ್ಯಕ್ಷ ಎನಿಸಿದ್ದೊಡೆ ಗುಣಗಳ ಪ್ರತ್ಯಕ್ಷ ಎನಿಸಿದ್ದೊಡೆ ಧನದಾನಿಗಳಂ ಹೊರಯಲ್ಕೆ ದರದಿಂ ದೈವಾನ್ ಕುಲದಳ್ ನಿಲ್ಲು ಕರ್ಣ, ನಿಲ್ಲು. ನಿನ್ನನ್ನು ನೋಡಿದರೆ ನನ್ನ ಮನಸ್ಸಿಗೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆ ಸಕುನಿ. ಸಭೆಯಲ್ಲಿ ಏನು ನಡೆಯಿತು? ಆ ಸಭೆಯಲ್ಲಿ ದುರ್ಯೋಧನನು ಪಾಂಡವರನ್ನು ಯುದ್ಧ ಮಾಡುವ ಸಲುವಾಗಿಯೂ ನಿನಗೆ ಸೇನಾಧಿಪತ್ಯವನ್ನು ಕಟ್ಟುವ ತನ್ನ ಆಸೆಯನ್ನು ವ್ಯಕ್ತಪಡಿಸಿದನು. ಆಗ ಅಲ್ಲಿದ್ದ ಸಭೆಯಲ್ಲೆಲ್ಲರೂ ನಿನ್ನನ್ನು ಚುಚ್ಚಿ ಚುಚ್ಚಿ ಕರೆಸಿ ಮಾತನಾಡಲು ಹಿಂಜರಿಲ್ಲ ಕರ್ಣ, ಹಿಂಜರಿಲಿಲ್ಲ. ಅಯ್ಯೋ, ಕುರುಪಿತಮ್ಮ ಏನು ಹೇಳಿದ? ಭೀಷ್ಮನು ಈ ರೀತಿ ಹೇಳಲಾರ. ಆದರೆ ನಿನ್ನ ಸೇನಾಧಿಪತಿಗೆ ಭಂಗವಾಯಿತು ಕರ್ಣ, ಭಂಗವಾಯಿತು. ಅಯ್ಯೋ, ದುರ್ಯೋಧನಲ್ಲಿ ಇಂಥ ಅಪರಿವರ್ತ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧವನ್ನು ಮಾಡಲಿ? ಸರಿಯಾಗಿ ಹೇಳಿದೆ ಸಕುನಿ. ಭೀಷ್ಮನ ಯುದ್ಧದಲ್ಲಿ ಪರಾಜಯವಾಗಿವರೆಗೂ ನಾನು ಹಸ್ತಧಾರಣವನ್ನು ಮಾಡೋದಿಲ್ಲ. ಕರ್ಣ, ಶಪಥವೇನು ಆಪ್ತಮಿತ್ರ? ಸಮ್ಮಿಶ್ರ ಮಿತ್ರ, ಪುನಃ ನೋಡುವೆ, ಆಗ ಸ್ವಲ್ಪ ಶಪಥ ಎಂದು ತಿಳಿಯುವೆ. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ವಿಷಯವನ್ನು ತಂದಿರುವೆ, ನಿಲ್ಲು. ಮಾವ ಶಕುನಿ, ಇದೇನು ಇಂದು ಕರ್ಣನ ರೀತಿಯೇ ಬದಲಾಗಿರುವುದಲ್ಲ? ಅವನೊಬ್ಬ ಹುಚ್ಚ, ಬಲು ಹುಚ್ಚ. ಮಾವ, ಕರ್ಣನಿಗೆ ಸೈನಾಧಿಕಾರಿ ಪಟ್ಟವನ್ನು ಕಟ್ಟಬೇಕೆಂಬ ಅಭಿಲಾಷೆಯಿಂದ ಬಂದೆನು. ಆದರೆ ಕರ್ಣರ ರೀತಿಯೇ ಬದಲಾಗಿ ಒಂಟೇ ಹೋದನಲ್ಲ ಮಾವ. ಇದೇನು ವಿಪರ್ಯಾಸವೇ ಗುರುರಾಜ? ಸೂತ ಕುಳದೆ ಹುಟ್ಟಿದ ಆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದೇ? ಏಕೆ? ಕುಲದ ಕರ್ಣನು ವೀರಪುತ್ರನಲ್ಲವೇ? ಇರಬಹುದು, ವೀರಪುತ್ರನೇ ಇರಬಹುದು. ಆದರೆ ಕುಲದ ಮರ್ಯಾದೆಗಾರ ಬೇಡವೇನಯ್ಯ. ಭೀಷ್ಮನ ಯುದ್ಧದಲ್ಲಿ ಪರಾಜಿತರಾಗುವವರೆಗೂ ಸತ್ವದಾನ ಮಾಡುವುದಿಲ್ಲವೆಂದು ಶಪಥವನ್ನು ಮಾಡಿರುವುದು. ಈಗ ಚಿಂತಿಸಿ ಬಲ್ಲಬಲ್ಲ ಕುರುರಾಜ. ಈಗ ನೀನು ಭೀಷ್ಮರ ಬಳಿಗೆ ಹೋಗಿ ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಪ್ರಾರ್ಥಿಸು. ಹಾಗೆ ಆಗಲಿ ಮಾವ, ನಾನಿನ್ನು ಹೊರಡುವೆನು. ನಡೆ ಕೌರವೇಶ್ವರ, ನಡೆ. ಸಾಧಿಸಲು ಚಲವ ದುರ್ಯೋಧನನ ದುರ್ಗುಣ ನಡೆದಿರ, ಸಾಧಿಸಲು ಚಲವ. ಸಾಧಿಸಲು ಚಲವ ದುರ್ಯೋಧನನ ದುರ್ಗುಣ ನಡೆದಿರ, ಸಾಧಿಸಲು ಚಲವ. ಎನ್ನ ಅನುಜರ ಕೊಂದ ನೀಚನ, ಎನ್ನ ಅನುಜರ ಕೊಂದ ನೀಚನ ರಣರಂಗದಲ್ಲೂ ಕೊಲೆಜನ ಬಿಡೆದು, ಎನ್ನ ಅನುಜರ ಕೊಂದ ನೀಚನ ರಣರಂಗದಲ್ಲೂ ಕೊಲೆಜನ ಬಿಡೆದು, ದುರುಳು ನಿನ್ನಯ ಮದವನ್ನು ಮುರಿಯುವೆ, ದುರುಳು ನಿನ್ನಯ ಮದವನ್ನು ಮುರಿಯುವೆ. ಸಾಧಿಸಲು
ಚಲವ ದುರ್ಯೋಧನನ ದುರ್ಗುಣ ನಡೆದಿಗ ಸಾಧಿಸಿರೋ ಚಲವ ಸಾಧಿಸಿರೋ ಚಲವ ಸಾಧಿಸಿರೋ ಚಲವ ಸಾಧಿಸಿರೋ